ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ದವನದ ಹುಣ್ಣಿಮೆ ಮತ್ತು ಹನುಮ ಜಯಂತಿಯ ಶುಭಾಶಯಗಳು. ನಾವು ಹುಣ್ಣಿಮೆ ಸಲುವಾಗಿ ಇವತ್ತು ಹೋಳಿಗೆ ಮಾಡಿದ್ದೇವೆ. ನಾನು ಮತ್ತೆ ಅರ್ಧ ಗಂಟೆ ಒಳಗೆ ಸುಲಭವಾಗಿ ಹೋಳಿಗೆ ಯಾವ ರೀತಿಯಾಗಿ ಮಾಡ್ಕೋಬೋದು ಅಂತ ಇವತ್ತು ರೆಸಿಪಿ ತೋರಿಸೋಣ ಅಂತ ವಿಡಿಯೋ ಮಾಡ್ಕೊಂಡಿದ್ದೀನಿ ನೋಡಿರಿ. ಮತ್ತು ಮಾವಿನ ಹಣ್ಣಿನ ಸೀಸನ್ ಅಲ್ರಿ, ಹಾಗಾಗಿ ಹೋಳಿಗೆ ಸೀಕರಣೆ ಅಂತೂ ಇದ್ದೇ ಇರ್ತೈತಿ. ಇವಾಗ ಯಾವ ರೀತಿಯಾಗಿ ಮಾಡೋದಂತ ತೋರಿಸ್ತೀನಿ ನೋಡಿರಿ. ನಾನು ಇಲ್ಲಿ ಹೋಳಿಗೆ ಮಾಡೋಕ್ಕೆ ತೊಗರಿಬೇಳೆ ತೊಗೊಳಕತ್ತೀನಿ ನೋಡಿರಿ. ಅರ್ಧ ಕೆ ಜಿಯಷ್ಟು ತೊಗರಿಬೇಳೆನ ನಾನು ಇವಾಗ ಕುಕ್ಕರಿಗೆ ಹಾಕ್ಕೊಳಕತ್ತೀನಿ. ನಾನು ಕುಕ್ಕರ್ ಒಳಗೆ ಬೇಯಿಸ್ಕೊಳ್ಳೋದ್ರಿ ಇದನ್ನು ತೊಗರಿಬೇಳೆನ. ಈ ರೀತಿ ನಾವು ಕುಕ್ಕರ್ ಒಳಗೆ ಬೇಯಿಸ್ಕೊಳ್ಳೋದ್ರಿಂದ ಸುಲಭವಾಗಿ ಒಂದು ಅರ್ಧ ಗಂಟೆ ಒಳಗೆ ಹೋಳಿಗೆ ಮಾಡ್ಕೋಬೋದ್ರಿ. ಅರ್ಧ ಕೆ ಜಿಯಷ್ಟು ತೊಗರಿಬೇಳೆನ ನಾನು ಇವಾಗ ಕ್ಲೀನಾಗಿ ಒಂದೆರಡು ಸಲ ತೊಳ್ಕೊಂಡು ಬರ್ತೀನಿ ರೀ. ತೊಳೆದಾದ್ಮೇಲೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ನೀವು ಇಟ್ಕೋಬೋದು. ಸ್ವಲ್ಪ ಜಾಸ್ತಿನೇ ನೀರು ಇಟ್ಕೊಳಕತ್ತೀನಿ ರೀ, ಯಾಕಂದ್ರೆ ಹೋಳಿಗೆ ಸಾರಿಗೆ ಬೇಕಲ್ಲ, ಹಾಗಾಗಿ ಕಟ್ಟಬೇಕಲ್ರಿ. ಇದ್ರದ್ದು ಹೋಳಿಗೆ ಸಾರು, ಕಟ್ಟಿನ ಸಾರು ಚೆನ್ನಾಗಿ ಆಗ್ತೈತಿ ಅಂತ ನಾನು ಸ್ವಲ್ಪ ಜಾಸ್ತಿನೇ ನೀರು ಇಟ್ಕೊಂಡಿನಿ. ಇವಾಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಇದನ್ನು ಒಂದು 10 ನಿಮಿಷ ವಿಸಿಲು ಕೂಗಿಸ್ಬಾರ್ದ್ರಿ. ನಾವು ಒಂದು ವಿಸಿಲೂ ಕೂಗಿಸ್ಕೊಳಲ್ಲ, ನಾನು ಒಂದು 10 ನಿಮಿಷ ಇಟ್ಕೊತಿದ್ದೀನಿ ಅಷ್ಟೇ. ವಿಸಿಲ್ ಕೂಗಿಸ್ಕೊಂಬಿಟ್ರೆ ನಮಗೆ ಭಾಳ ಮೆತ್ತಗಾಗ್ಬಿಡ್ತಾವ್ರಿ ಹೋಳಿಗೆ, ಹಾಗಾಗಿ ವಿಸಿಲ್ ನಾನು ಕೂಗಿಸ್ಕೊಳ್ಳಲ್ಲ, ಒಂದು ವಿಸಿಲೂ ಕೂಗಿಸ್ಕೋಬಾರ್ದ್ರಿ. ಬೆಳಗ್ಗೆನೇ ನಾನು ಹುಣ್ಣಿಮೆ ಎಲ್ಲ ಅವತ್ತು 7 ಗಂಟೆಗೆ ಸ್ಟಾರ್ಟ್ ಮಾಡಿದ್ದಾರೆ ಅಡುಗೆ. ನಾವಾಗಲೇ ನೈವೇದ್ಯ ಎಲ್ಲ ಮಾಡಬೇಕಲ್ಲಪ್ಪ ಅಂತಂದು ನೋಡಿರಿ. ಸೂರ್ಯನ ಬಿಸಿಲು ಡೈರೆಕ್ಟಾಗಿ ನಮ್ಮ ಮನೆ ಅಡುಗೆ ಮನೆಯೊಳಗೆ ಬೀಳ್ತಿತ್ತು. ಬೆಳಗ್ಗೆನೇ ಚೆನ್ನಾಗಿತ್ತು. ಮತ್ತು ಇಲ್ಲಿ ನಾನು ಅರ್ಧ ಕೆ ಜಿಯಷ್ಟು ತೊಗರಿಬೇಳೆಗೆ ಒಂದು 1/4 ಕೆ ಜಿಯಷ್ಟು ಮೈದಾ ಹಿಟ್ಟು ತೊಗೊಂಡಿನಿ ನೋಡಿರಿ. ಮತ್ತು ಒಂದು ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಳಕತ್ತೀನಿ. ಒಂದು 1/4 ಸ್ಪೂನಷ್ಟು, ಸಣ್ಣ ಸ್ಪೂನಿಂದ 1/4 ಸ್ಪೂನಷ್ಟು ಸ್ವಲ್ಪ ಅರಿಶಿನ ಹಾಕ್ಕೊಳ್ರಿ, ಕಲರ್ ಚೆನ್ನಾಗಿರ್ತೈತಿ ಅಂತಂದು. ಮತ್ತು 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಇವಾಗ ಕಣಕ ರೆಡಿ ಮಾಡ್ಕೊಳ್ಳೋಣ. ನಾವು ನೀರು ಹಾಕ್ಕೊಂಡು ಕ್ಲೀನಾಗಿ ಕಣಕನ ಕಲಿಸ್ಕೋಬೇಕ್ರಿ. ನೀವು ಮೈದಾ ಹಿಟ್ಟು ಬೇಡಪ್ಪ ಅಂತಂದ್ರೆ ಕೆಲವೊಬ್ರು ಇವಾಗ ಮೈದಾ ಹಿಟ್ಟು ಅವಾಯ್ಡ್ ಮಾಡ್ತಾರಲ್ರಿ, ಅವರು ಗೋಧಿ ಹಿಟ್ಟಲ್ಲಿ ಬೇಕಾದರೂ ಕಣಕನ ರೆಡಿ ಮಾಡ್ಕೋಬೋದು. ನಾನಿಲ್ಲಿ ಮೈದಾ ಹಿಟ್ಟನ್ನ ಯೂಸ್ ಮಾಡಕತ್ತೀನಿ ರೀ. ನಾವು ಕಣಕನ ಎಷ್ಟು ಚೆನ್ನಾಗಿ ನಾದ್ಕೊಂತೀವಲ್ಲ ಅಷ್ಟು ಚೆನ್ನಾಗಿ ಹೋಳಿಗೆ ಬರ್ತಾವೆ. ಇದನ್ನು ನಾದ್ಕೊಂಡ್ಬಿಟ್ಟು ಮೇಲ್ಗಡೆ ಒಂದು 3-4 ಸ್ಪೂನಷ್ಟು ಎಣ್ಣೆ ಹಾಕಿ ಇದನ್ನು ನೆನೆಯೋದಕ್ಕೆ ಬಿಟ್ಬಿಡಣ್ರಿ. ಸುಮಾರು 1 ತಾಸಷ್ಟು ನೆನೆದ್ರೆ ನಮಗೆ ಚೆನ್ನಾಗಿ ಸಾಫ್ಟಾಗಿ ಬರ್ತಾವ್ರಿ ಹೋಳಿಗೆ. ಎಷ್ಟು ಚೆನ್ನಾಗಿ ಮೈದಾ ಹಿಟ್ಟು ನೆನೀತದಲ್ಲ ಅಷ್ಟು ಚೆನ್ನಾಗಿ ಹೋಳಿಗೆ ಸಾಫ್ಟಾಗಿ ಬರ್ತಾವೆ. ಇವಾಗ ನಾನು ಇದನ್ನು ಇನ್ನೂ ಸ್ವಲ್ಪ ಕಲಿಸ್ಕೊಂಡು ಒಂದು ಪ್ಲೇಟ್ ಮುಚ್ಚಿ ಎತ್ತಿಟ್ಕೊಂಡ್ಬಿಡ್ತೀನಿ ನೋಡಿರಿ. ನೋಡಿರಿ, ಇವಾಗ ನೀಟಾಗಿ ಕಲಿಸ್ಕೊಂಡಿನಿ ನಾನು ಮೈದಾ ಹಿಟ್ಟನ್ನ. ಒಂದು ಪ್ಲೇಟ್ ಮುಚ್ಚಿ ಅಥವಾ ಬಟ್ಟೆನಾದ್ರೂ ಮುಚ್ಚಿ ಹಸಿ ಬಟ್ಟೆ ಎತ್ತಿಟ್ಕೊಂಡ್ಬಿಡಣ್ರಿ. ಈ ಕಡೆಗೆ ಒಂದು 10 ನಿಮಿಷ ಆಗಿತ್ತು ನೋಡಿರಿ. ನಾನು ಕೂಗಿಸ್ಕೊಳಕತ್ತಿಲ್ಲ, ಒಂದು ವಿಸಿಲೂ ಕೂಗಿಸ್ಕೋಬಾರ್ದ್ರಿ. ಇದನ್ನು ಕೂಗಿಸ್ಕೊಂಡ್ಬಿಟ್ರೆ ಭಾಳ ನುಣ್ಣಗಾಗ್ತಾವಂತ ಮುಂಚೆನೇ ಹೇಳಿದ್ನಲ್ಲ, ಹಾಗಾಗಿ 10 ನಿಮಿಷ ಆಯ್ತು. ಇವಾಗ ನಾನು ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ಟೆ ನೋಡಿರಿ. ಇವಾಗ ಒಂದು 10 ನಿಮಿಷ ನಾವು ಇಟ್ಕೊಂಡ್ಬಿಟ್ರೆ ಸಾಕ್ರಿ. ಬೇಳೆ ಕರೆಕ್ಟಾಗಿ ನಮಗೆ ಹೋಳಿಗೆ ಹೂರಣದ ಹದಕ್ಕೆ ಬೆಂದಿರ್ತಾವ್ರಿ ನೋಡಿರಿ. ಇವಾಗ ಈ ಕಡೆಗೆ ತೀರಾ ಮೆತ್ತಗೂ ಆಗಿಲ್ಲ, ಈ ಕಡೆಗೆ ತೀರಾ ಗಟ್ಟಿನೂ ಇಲ್ಲ. ಕರೆಕ್ಟಾಗಿ ಹೂರಣಕ್ಕೆ ಹದವಾಗಿ ಬೇಳೆ ತೊಗರಿಬೇಳೆ ಬೆಂದಿತ್ತು ನೋಡಿರಿ. ನಾನು ಒಂದು ಸೌರ ಜಾಲಿಗೆ ತಕ್ಕೊಳಕತ್ತೀನಿ. ಇವಾಗ ಈ ರೀತಿ ತಕ್ಕೊಂಡ್ಬಿಟ್ರೆ ನಮಗೆ ನೀರು ಕಟ್ಟಿರ್ತದಲ್ರಿ, ಅದೆಲ್ಲ ಸಪ್ರೇಟ್ ಆಗ್ತೈತಿ ಮತ್ತು ನೀರೆಲ್ಲ ಹೋಗ್ಬಿಡ್ತೈತಿ ಬೇಳೆದು. ಮತ್ತು ಹಿಂಗೆ ನೀವು ಕುಕ್ಕರಿಂದ ಬೇಳೆ ತೆಗೆದಾದ್ಮೇಲಿಂದ ಸ್ವಲ್ಪ ತಣ್ಣೀರು ಹಾಕಿಬಿಡ್ಬೇಕ್ರಿ. ಅಂದರೆ ನಮಗೆ ಮತ್ತೆ ಒಂದೊಂದು ಸಲ ಮೆತ್ತಗಾಗ್ಬಿಡ್ತಾವ್ರಿ, ತೆಗೆದಾದ್ಮೇಲಿಂದನೂ ಬಿಸಿಗೆ ಮೆತ್ತಗಾಗ್ಬಿಡ್ತಾವೆ. ಈ ರೀತಿ ಮೇಲ್ಗಡೆ ಸ್ವಲ್ಪ ತಣ್ಣೀರು ಹಾಕೋದ್ರಿಂದ ಮೆತ್ತಗಾಗಂಗಿಲ್ಲ ರೀ ನಮಗೆ. ನಾವು ಕುಕ್ಕರಿಂದ ತಗೊಂಡಾಗ ಯಾವ ಪ್ರಮಾಣದಾಗ ಬೆಂದಿರ್ತದಲ್ರಿ ಅಷ್ಟೇ ಇರ್ತಾವೆ ಬೇಳೆ, ತೀರಾ ಮೆತ್ತಗಾಗಲ್ಲ. ಸ್ವಲ್ಪ ಮೇಲೆ ತಣ್ಣೀರು ಹಾಕ್ಕೊಂಬಿಡ್ಬೇಕ್ರಿ. ಮತ್ತು ನೋಡಿರಿ, ಇವಾಗ ಕ್ಲೀನಾಗಿ ಕಟ್ಟೆಲ್ಲ ಬಸ್ಕೊಂಡ್ಬಿಡ್ಬೇಕ್ರಿ. ಅದರೊಳಗೆ ಒಂದು ಹನಿ ನೀರಿಲ್ದಂಗೆ ಬಸ್ಕೊಂಡ್ಬಿಡ್ತೀನಿ ಇವಾಗ ನಾನು. ನೋಡಿರಿ, ಬೇಳೆ ಚೆನ್ನಾಗಿ ಬೆಂದಿತ್ತು, ಕರೆಕ್ಟಾಗಿ ಬೆಂದಿತ್ತು. ಈ ರೀತಿಯಾಗಿ ಬೇಳೆ ಬೆಂದ್ವಪ್ಪ ಅಂದ್ರೆ ನಮಗೆ ಹೋಳಿಗೆ ಮಾಡೋಕೆ ಈಸಿ ಆಗ್ತದ್ರಿ. ಇವಾಗ ಒಂದು ಪಾತ್ರೆ ಇಟ್ಕೊಂಡು ಗ್ಯಾಸಿಗೆ ಬೇಳೆ ಹಾಕ್ಕೊಂಡು
ಬೆಲ್ಲ ಹಾಕ್ಕೊಂತೀನಿ ರೀ. ನಾನು ಒಂದು ಅರ್ಧ ಕೆ ಜಿಯಷ್ಟು ತೊಗರಿಬೇಳೆಗೆ ಅರ್ಧ ಕೆ ಜಿ ಬೆಲ್ಲ ಹಾಕ್ಕೊಂತೀನಿ ರೀ. ನೀವು ಕಡಿಮೆ ಬೇಕಾದರೆ ಹಾಕೋಬೋದು. ನಾನು ಕರೆಕ್ಟಾಗಿ ಹಾಕ್ಕೊಳಕತ್ತೀನಿ. ಅರ್ಧ ಕೆ ಜಿ ತೊಗರಿಬೇಳೆಗೆ ಅರ್ಧ ಕೆ ಜಿ ಬೆಲ್ಲ ಹಾಕ್ಕೊಂತೀನಿ ರೀ. ಮತ್ತು ನೀವು ಆರ್ಗ್ಯಾನಿಕ್ ಬೆಲ್ಲ ಆದರೂ ಯೂಸ್ ಮಾಡ್ಬೋದು. ನಾನು ನಾರ್ಮಲ್ ಬೆಲ್ಲನೇ ಸಣ್ಣಗೆ ಕುಟ್ಟಿ ಇಟ್ಕೊಂಡೀನಿ. ನೋಡಿರಿ, ಇವಾಗ ಬೆಲ್ಲ ಹಾಕ್ಕೊಂಡು ಕ್ಲೀನಾಗಿ ಕುದಿಸ್ಕೋಬೇಕ್ರಿ. ಇದನ್ನು ಬೇಳೆ ಮತ್ತು ಬೆಲ್ಲ ಏನಿಲ್ಲ ಅಂದ್ರೂ ಒಂದು 1/4 ಗಂಟೆ ನಾವು ಚೆನ್ನಾಗಿ ಕುದಿಸ್ಕೋಬೇಕ್ರಿ. ಕೆಲವೊಂದು ಸಾರಿ ಏನಾಗ್ತದೆ ಅಂದರೆ ಬರೀ ಬೆಲ್ಲ ಕರಗಿದ ಕೂಡಲೇ ಮಿಕ್ಸಿ ಮಾಡ್ಕೊಂಡ್ಬಿಡ್ತಾರೆ ರೀ. ನಾವು ಬೆಲ್ಲ ಕರಗಿದ ಮೇಲೂ ಒಂದು 10ರಿಂದ 15 ನಿಮಿಷ ಬೇಯಿಸ್ಕೋಬೇಕ್ರಿ. ಆವಾಗ ಬೇಳೆ ಚೆನ್ನಾಗಿ ಬರ್ತೈತೆ ರೀ. ಟೇಸ್ಟು ಮಸ್ತ್ ಬರ್ತೈತಿ ನಮಗೆ, ಹೂರಣದ ಟೇಸ್ಟು. ನಾನು ಹಾಗೆ ಮಾಡೋದು. ಬೆಲ್ಲ ಕರಗಿದ ಮೇಲೂ ಒಂದು 10 ನಿಮಿಷ ನಾನು ಹಾಗೆ ಬೇಯಿಸ್ಕೊಂತೀನಿ ರೀ. ಅಂದರೆ ಹೋಳಿಗೆ ಟೇಸ್ಟು ಚೆನ್ನಾಗಿರ್ತೈತಿ. ಈ ಟೈಮ್ ಒಳಗೆ ಒಂದು 6ರಿಂದ 7 ಏಲಕ್ಕಿ ಹಾಕ್ಕೊಳಕತ್ತೀನಿ ನೋಡಿರಿ. ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ರಿ. ಏಲಕ್ಕಿ ಪುಡಿ 6ರಿಂದ 7 ಏಲಕ್ಕಿ ಹಾಕೊಳ್ರಿ. ನೀವು ಬೇಕಂದ್ರೆ ಒಣ ಶುಂಠಿ ಪೌಡ್ರೂ ಹಾಕ್ಕೋಬೋದು ರೀ, ಚೆನ್ನಾಗಿರ್ತೈತಿ. ನಾನು ಬರೀ ಏಲಕ್ಕಿ ಪುಡಿ ಅಷ್ಟೇ ಹಾಕ್ಕೊಳಕತ್ತೀನಿ. ಇವಾಗ ನೋಡಿರಿ, ನಾನು ಒಂದು 10 ನಿಮಿಷ ಹಾಗೆ ಬಿಟ್ಟಿದ್ದೆ ಸಿಮ್ಮೊಳಗೆ. ಗ್ಯಾಸ್ ಹಾಗೆ ಬಿಟ್ಟಿದ್ದೆ ರೀ, ಸಿಮ್ಮೊಳಗೆ ಇಟ್ಟಿದ್ದೆ. ನೋಡಿರಿ ಎಷ್ಟು ಮಸ್ತ್ ಕಲರ್ ಹೆಂಗೆ ಚೇಂಜ್ ಆಗೈತೆ ನೋಡಿರಿ. ಇವಾಗ ನಮಗೆ ಮಿಕ್ಸಿ ಮಾಡ್ಕೊಳಕ್ಕೆ ಬ್ಯಾಳಿ ಚೆನ್ನಾಗಿ ಬಂದೈತೆ ರೀ. ನಾನು ಮಿಕ್ಸಿ ಮಾಡ್ಕೊಳಕತ್ತೀನಿ. ಒಂದು 10 ನಿಮಿಷ ಆರಕ್ಕೆ ಬಿಟ್ಟಿದ್ದೆ ರೀ. ಇವಾಗ ಮಿಕ್ಸಿ ಮಾಡ್ಕೊತೀನಿ. ಒಂದೊಂದು ಸಲ ನಮ್ಗೆ ಇದು ಮೆತ್ತಗಾಗಿತ್ತಪ್ಪ ಬೇಳೆ ಅಂತಂದ್ರೆ, ನೀರು ಇತ್ತಪ್ಪ ಹೆಂಗೆ ಮಾಡೋದು ಅಂತಂದ್ರೆ ಬಿಸಿ ಇದೆ ಮಿಕ್ಸಿಗೆ ಹಾಕೊಂಡ್ಬಿಡ್ಬೇಕ್ರಿ. ಅಂದ್ರೆ ನಮ್ಗೆ ಹೂರಣ ಗಟ್ಟಿ ಆಗ್ತೈತೆ ರೀ. ಬಿಸಿದು ಹಾಕೊಂಡಾಗ ನಮಗೆ ಮೆತ್ತಗಾಗಲ್ಲ. ಹೂರಣ ಗಟ್ಟಿಯಾಗಿ ನಮಗೆ ಹೋಳಿಗೆ ಮಾಡೋಕೆ ಕರೆಕ್ಟಾಗಿ ಬರ್ತೈತೆ ರೀ. ನನಗೆ ಬೇಳೆ ಚೆನ್ನಾಗಿ ಬೆಂದಿತ್ತಲ್ರಿ, ಹಾಗಾಗಿ ನಾನು ಸ್ವಲ್ಪ ಒಂದು 10 ನಿಮಿಷ ಆರಿಸ್ಕೊಂಡ್ಬಿಟ್ಟು ಮಿಕ್ಸಿಗೆ ಹಾಕ್ಕೊಂಡೆ. ನೋಡಿರಿ ಎಷ್ಟು ಚೆನ್ನಾಗಿ ರೆಡಿ ಆಯ್ತು. ಇವಾಗ ಹೂರಣ ಮಸ್ತ್ ರೆಡಿ ಆಗೈತೆ ರೀ. ಸಣ್ಣಗೆ ಮಿಕ್ಸಿಗೆ ಹಾಕ್ಕೋಬೇಕ್ರಿ, ಅಂದ್ರೆ ಹೋಳ್ಗೆ ಚೆನ್ನಾಗಿ ಬರ್ತೈತಿ. ಇವಾಗ ಹೋಳ್ಗೆ ಮಾಡ್ಕೊಳ್ಳೋಣ್ರಿ. ಕಣಕನೂ ಒಂದು ತಾಸಷ್ಟು ನೆಂದಿತ್ತು. ಇವಾಗ ನಾನು ಇನ್ನೊಂದು ಸಲ ಸ್ವಲ್ಪ ಮೇಲೆ 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಮತ್ತೆ ಒಂದು ಸಲ ನಾದ್ಕೊಂತೀನಿ ರೀ. ನಾವು ಎಷ್ಟು ಚೆನ್ನಾಗಿ ನಾದ್ಕೊಂತೀವಲ್ಲ ಅಷ್ಟು ಚೆನ್ನಾಗಿ ಹೋಳ್ಗೆ ಸ್ಮೂತಾಗಿ ಬರ್ತಾವೆ ನೋಡಿರಿ. ಅದನ್ನ ಒಂದು ಸ್ವಲ್ಪ ನಾದ್ಕೊಂಡು ಇವಾಗ ಹೋಳ್ಗೆ ಮಾಡ್ಕೊಳ್ಳೋಣ. ನೋಡಿರಿ, ಹೋಳ್ಗೆ ಮಾಡ್ಕೊಳಕ್ಕೆ ನಾನು ಹೋಳ್ಗೆ ಪೇಪರ್ ಇರಲಿಲ್ಲ ರೀ, ಹಾಗಾಗಿ ಮನೆಯಲ್ಲಿ ಆಯಿಲ್ ಪ್ಯಾಕೆಟ್ ಇರ್ತದಲ್ರಿ, ಅದನ್ನೇ ಕಟ್ ಮಾಡ್ಕೊಂಡು ಅದರೊಳಗೆ ಮಾಡಕತ್ತೀನಿ. ಇದ್ರೊಳಗೂ ಆಯಿಲ್ ಪ್ಯಾಕೆಟ್ನೊಳಗೂ ಚೆನ್ನಾಗಿ ಬರ್ತಾವೆ ರೀ ಹೋಳ್ಗೆ. ನೀವು ಬೇಕಂದ್ರೆ ಹೋಳ್ಗೆ ಪೇಪರ್ ಮೇಲೆ ಮಾಡ್ಕೋಬೋದು. ನೋಡಿರಿ, ಮೈದಾ ಹಿಟ್ಟು ಚೆನ್ನಾಗಿ ನೆಂದಿತ್ತಲ್ರಿ, ಒಂದು ತಾಸಷ್ಟು ನೆಂದಿತ್ತಲ್ಲ, ಹಾಗಾಗಿ ಮಸ್ತ್ ಹದ ಬಂದಿತ್ತು. ಹೂರಣನೂ ಚೆನ್ನಾಗಾಗಿತ್ತು. ಬೇಳೆ ನೀಟಾಗಿ ಬೆಂದಿದ್ವಲ್ರಿ, ಹೂರಣನೂ ಚೆನ್ನಾಗಿತ್ತು. ಕಣಕ ಹೂರಣ ಎರಡೂ ಚೆನ್ನಾಗಿತ್ತಂದ್ರೆ ಹೋಳ್ಗೆನೂ ಮಸ್ತ್ ಬರ್ತದೆ ರೀ. ನಾನು ಇದನ್ನೇನು ಲಟ್ಟಣಿಗೆಯಿಂದ ಮಾಡ್ಕೊಳಂಗಿಲ್ಲ ರೀ, ಕೈಯೊಳಗೆ ತಟ್ಕೊಂಡು ಬಿಡ್ತೀನಿ. ನೀವು ಬೇಕಂದ್ರೆ ಲಟ್ಟಣಿಗೆನ ಯೂಸ್ ಮಾಡ್ಕೋಬೋದು. ಕೈಯಲ್ಲಿ ತಟ್ಕೊಳಕ್ಕೆ ಬರಲ್ಲಪ್ಪ ಅಂತಂದ್ರೆ ನೀವು ಲಟ್ಟಣಿಗೆಯಿಂದನೇ ಮಾಡ್ಕೋಬೋದು ರೀ. ನಿಧಾನಕ್ಕೆ ಉತ್ಕೊಳ್ಳೋದ್ರಿಂದನೂ ಚೆನ್ನಾಗಿ ಬರ್ತೈತಿ ಹೋಳ್ಗೆ. ನಾವು ತೆಳ್ಳಗೆ ಮಾಡ್ಕೊಂಡಷ್ಟು ಹೋಳ್ಗೆ ಚೆನ್ನಾಗಿರ್ತೈತೆ ರೀ. ನೋಡಿರಿ, ಹಿಂಗೆ ಕುಕ್ಕರ್ ಒಳಗೆ ಒಂದು 10 ನಿಮಿಷ ಬೇಯಿಸ್ಕೊಂಬಿಟ್ರೆ ನಮ್ಗೆ ಈಸಿಯಾಗಿ ಒಂದು ಅರ್ಧ ಗಂಟೆ ಒಳಗೆ ಮಾಡ್ಕೊಂಬಿಡ್ಬೋದು ರೀ ಹೋಳ್ಗೆನ. ಕೆಲವೊಬ್ಬರಿಗೆ ಹೋಳ್ಗೆ ಮಾಡ್ಕೊಳ್ಳೋದಂದ್ರೆ ಬೇಜಾರಿರ್ತದಲ್ರಿ, ದಿನ ಪೂರ್ತಿ ಆಗ್ಬಿಡ್ತೈತಿ ಹೋಳ್ಗೆ ಕೆಲಸ ಅಂತಂದು. ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಾವು ಸುಲಭವಾಗಿ ಹೋಳ್ಗೆನ ಮಾಡ್ಕೋಬೋದು ನೋಡಿರಿ. ಇವಾಗ ಹೋಳ್ಗೆ ನಾನು ತಟ್ಟಿ ಬೇಯಿಸ್ಕೊಳ್ತಾ ಇದ್ದೀನಿ. ಹೈ ಫ್ಲೇಮಲ್ಲೇ ಬೇಯಿಸ್ಕೊಳಕತ್ತೀನಿ ರೀ ನಾನು.
ನೋಡಿರಿ, ಎರಡು ಕಡೆಗೂ ಕ್ಲೀನಾಗಿ ಬೇಯಿಸ್ಕೊಂಬಿಟ್ರೆ ಆಗೋತ್ರಿ. ನಮಗಿವಾಗ ಹೋಳ್ಗೆ ರೆಡಿ ಆಯಿತು. ನಾನು ಹೋಳ್ಗೆಗೆ ಇವಾಗ ಮಾವಿನ ಹಣ್ಣಿನ ಸೀಸನ್ ಅಲ್ರಿ, ಹಾಗಾಗಿ ಸೀಕರಣೆ ಮಾಡ್ಕೊಂಡೇನಿ. ಮತ್ತು ತುಪ್ಪದ ಜೊತೆಗೂ ಮಸ್ತ್ ಇರ್ತೈತಿ. ಮಾವಿನ ಹಣ್ಣಿನ ಸೀಕರಣೆ ಮತ್ತು ತುಪ್ಪ ಜೊತೆಗೆ ಹೋಳ್ಗೆ ಸೂಪರ್ ಕಾಂಬಿನೇಷನ್ನು. ನೋಡಿರಿ, ಸೀಕರಣೆ ಮಾಡಿಟ್ಕೊಂಡಿದ್ದೆ ನಾನು ಮುಂಚೆನೇ. ಸೀಕರಣೆ ತುಪ್ಪದ ಜೊತೆಗೆ ಸೂಪರ್ ಆಗಿರ್ತೈತಿ ಹೋಳ್ಗೆ. ನೋಡಿದ್ರಲ್ಲ, ಈ ರೀತಿಯಾಗಿ ಕುಕ್ಕರಲ್ಲಿ ಸುಲಭವಾಗಿ ಹೋಳ್ಗಿನ ನಾವು 10 ನಿಮಿಷದೊಳಗೆ ಮಾಡ್ಕೋಬೋದು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ. ಮತ್ತು ನನ್ನ ಚಾನಲಿನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ.